ಸುಮಾರು ಜನಕ್ಕೆ ಹಲ್ ಕಿತ್ತಾದ್ಮೇಲೆ ಜಾ ಪೇನ್ ಬರುತ್ತೆ, ಕಣ್ಣಿನ ಮಂಜಾಗುತ್ತೆ, ಕಿವಿನ ಸೌಂಡ್ ಬರುತ್ತೆ, ಸುಮಾರು ಸೈಡ್ ಎಫೆಕ್ಟ್ ಆಗುತ್ತೆ. ನಿಮ್ಗೊಂದು 70 ವರ್ಷ ದಾಟಿದೆ ಅಂದ್ರೆ ಕಿತ್ಸ್ಕೋಬಹುದು. ಯಾಕೆ ಅಂತಂದ್ರೆ ನಿಮ್ಮ ದೇಹದ ಮೂಳೆ ಒಳಗಡೆ ಏನೊಂದು ಮಜ್ಜೆ ಇರುತ್ತಲ್ವಾ, ಆ ಶುಕ್ರಧಾತು ಅದು ಅಲ್ಲಿಗೂ ಕನೆಕ್ಟ್ ಆಗಿರುತ್ತೆ. ನೀವು ಅಲ್ಲಿ ಕೀಳ್ದಾಗ ನಿಮ್ಮ ದೇಹದಲ್ಲಿರೋ ಶುಕ್ರಧಾತು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾನೇ ನಿಮ್ಗೆ ಕಣ್ಮಂಜಾಗೋದು, ಮೆಮೊರಿ ತೊಂದರೆ ಆಗೋದು, ಇವನ್ ಹೆಡ್ಏಕ್ ಆಗೋದು, ಅವೆಲ್ಲ ಆಗೋದು. ಅರ್ಲಿ ಏಜಸ್ ಅಲ್ಲಿ ಅಲ್ಲಿ ಕೀಳ್ಸ್ಬೇಡಿ. ಯಾವುದೇ ಅಲ್ಲಿ ತೊಂದರೆ ಆದ್ರೂ ನೀವು ಅದನ್ನ ಕಲರ್ ಥೆರಪಿಯಿಂದ ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ಅದ್ರಾಗಿ ಇವಾಗ ನೋಡಿ, ಇದು ತಲೆ ಭಾಗ ಅಂತಂದಾಗ ಈ ಟಿಪ್ ಕಾಣಿಸುತ್ತಲ್ಲ, ಅದು ಮೂಗು, ಇದು ಬಾಯಿ, ಇದು ಕತ್ತು. ಇಲ್ಲಿ ನೀವು ಬ್ಲ್ಯಾಕ್ ಕಲರ್ ಹಚ್ಚಿ ಈ ಬಾಯಿ ರಿಫ್ಲೆಕ್ಸ್ಗೆ. ಇಲ್ಲಿ ಬ್ಲ್ಯಾಕ್ ಕಲರ್ನ ಆಲ್ಮೋಸ್ಟ್ ಒಂದು ಅರ್ಧ ಇಂಚು 1 ಇಂಚು ವಿಡ್ತಲ್ಲಿ ಇದನ್ನ ನೀಟಾಗಿ ಈ ರಿಫ್ಲೆಕ್ಸ್ಗೆ ಹಚ್ಚಿ, ಡೈಲಿ ಹಚ್ಚಿ. ಆಗ್ಬಿಟ್ಟು 3 ರಿಂದ 4 ಗಂಟೆ ಹಚ್ಬಿಟ್ಟು ನೀವು ಅದನ್ನ ಎರೇಸ್ ಮಾಡ್ಬೋದು. ಇದನ್ನ ಮಾಡ್ತಾ ಹೋಗಿ, ನಿಮ್ಗೆ ಅಲ್ಲವು ವಿದಿನ್ 24 hours ಇಲ್ಲ 2 days ಅಲ್ಲಿ ಕಡಿಮೆ ಆಗುತ್ತೆ. ಓಕೆ.